ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 11 ಕೋಟಿಯ ಪ್ಯಾಕೇಜ್ ಕಾಮಗಾರಿ ಕಳಪೆ. ಹಿರೇಸರೂರಿನಲ್ಲಿ ರಸ್ತೆ ಡಾಂಬರೀಕರಣ ಕಳಪೆ. ಕಾಮಗಾರಿ ರೈತ ಕರ್ನಾಟಕ ರೈತ ಸಂಘದಿಂದ ಆರೋಪ. ಗುತ್ತಿಗೆ ಪಡೆದ ಎನ್.ಡಿ. ವಡ್ಡರ್ ಕಂಪನಿ ಕಪ್ಪು ಪಟ್ಟಿಗೆ ಸೇರಿಸಲು ಆಗ್ರಹ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಲಿಂಗಸೂರು ತಾಲೂಕಿನ 3 ಗ್ರಾಮಗಳಲ್ಲಿ ಎನ್.ಡಿ. ವಡ್ಡರ್ ಕಂಪನಿ ಗುತ್ತಿಗೆ ಪಡೆಯುತ್ತಿರುವ ಕಾಮಗಾರಿಯನ್ನು ಕಳಪೆ ಮಟ್ಟದಿಂದ ಕೂಡಿದೆ ಎನ್ನುವ ಆರೋಪ ಮಾಡಲಾಗಿದೆ. ಈ ಕಾಮಗಾರಿಯು ಸಾರ್ವಜನಿಕರಿಗೆ ಮತ್ತು ಗ್ರಾಮಗಳಲ್ಲಿ ಓಡಾಡುವ ಜನರಿಗೆ ಅನುಕೂಲದ ಸಲುವಾಗಿ 11 ಕೋಟಿ ರೂಪಾಯಿ ಡಾಂಬರೀಕರಣ ನಡೆಯುತ್ತಿದ್ದು, ಈಗಾಗಲೇ ತಳಮಕಲ್ಲು ಹಾಗೂ ಗುಂಡಸಾಗರ ಗ್ರಾಮದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು, ಈ ಕಾಮಗಾರಿಯ ಸಂಪೂರ್ಣಾವಧಿ 11 ತಿಂಗಳಾಗಿದ್ದು, ಇಂದು ಹಿರೇಸರೂರು ಮಾರ್ಗವಾಗಿ ನಿಲೋಗಲ್ ತಲುಪುವ ರಸ್ತೆ ಡಾಂಬರೀಕರಣ ನಡೆಯುತ್ತಿದೆ. ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಇದನ್ನು ಪ್ರಶ್ನೆ ಮಾಡಿದಾಗ ಸಂಬಂಧಿಸಿದ ಪ್ರೈವೇಟ್ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾಗಿ ಹೇಳದೆ ಉಡಾಪಿ ಉತ್ತರ ನೀಡಿದ್ದಾರೆ. ಹಾಗಾಗಿ ಈ ಯೋಜನೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅಂದಾಜು ಪ್ರತಿಕ್ರಿಯೆಯಂತೆ ಕೆಲಸ ನಿರ್ವಹಿಸಲು ಕರ್ನಾಟಕ ರೈತ ಸಂಘ, ಎಐಕೆಕೆಎಸ್ ತಾಲೂಕು ಸಮಿತಿ ಮುಖಂಡರು ಆದೇಶ. ನಗನೂರು ಬಸವರಾಜ್ ಹಿರೇಹೆಸರೂರು, ರಮೇಶ್ ಹಿರೇಹೆಸರೂರು, ಶರಣಪ್ಪ ಅವರಿಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಗದಗ್ ನಂಬರ್ 1 ನ್ಯೂಸ್ ವರದಿಗಾರ ಶಂಕರ್ ಪವಾರ್. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಚಿಕ್ಕಸರೂರು ಮಾರ್ಗವಾಗಿ ಹಿರೇಸರೂರು ನಿಲಗಲ್ ತಲುಪುವಂಥ ರಸ್ತೆ ಡಾಂಬರೀಕರಣ ಯೋಜನೆ ತೀವ್ರ ಕಳಪೆಯಿಂದ ನಡೀತಾ ಇದ್ದು, ಇದನ್ನು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಪ್ರಶ್ನೆ ಮಾಡ್ತಿದೆ. ಈಗಾಗಲೇ ಟೋಟಲು ಈ ಒಂದು ಯೋಜನೆ ಅಡಿಯಲ್ಲಿ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಪ್ಯಾಕೇಜ್ನಲ್ಲಿ ಗುಂಡಸಾಗರ, ಟಣಮಕಲ್ಲು ಈಗಾಗಲೇ 2 ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಅದಾದಮೇಲೆ ಈಗ 2 ದಿನ ಆಯಿತು, ಚಿಕ್ಕಸರೂರಿಂದ ನಿಲಗಲ್ ತಲುಪುವಂಥ ರಸ್ತೆಯನ್ನು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಅದು ತೀವ್ರ ಕಳಪೆಯಿಂದ ಆಗಿದೆ. ಈ ಒಂದು ಕಾಮಗಾರಿಯನ್ನು ಎನ್.ಡಿ. ವಡ್ಡರ್ ಕಂಪನಿ ಅನ್ನುವಂಥ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಮಾನಪ್ಪ ವಜ್ಜಲ್ ಅವರ ಸಹೋದರರ ಒಂದು ಕಂಪನಿಯ ಹೆಸರಿನ ಮೇಲೆ ಟೆಂಡರ್ ಆಗಿದೆ. ಅದನ್ನು ಸಬ್ ಟೆಂಡರ್ ಆಗಿ ಅವರ ಅಳಿಯ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಕಾಮಗಾರಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾರ್ದೇ ಅದೊಂದು ಕಳಪೆ ಮಟ್ಟದ ಕಾಮಗಾರಿಗೆ ಕುಮ್ಮಕ್ಕು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜೊತೆಗೆ ಇವತ್ತೇನು ಇಲ್ಲಿ ಕಾಮಗಾರಿ ನಡೆಸ್ತಕ್ಕಂಥ ಇವತ್ತು ಸಾರ್ವಜನಿಕರ ಮತ್ತು ತೆರಿಗೆ ಹಣದಲ್ಲಿ ಇವತ್ತು ಏನು ಚಿಕ್ಕಸರೂರು ಮತ್ತು ನಿಲಗಲ್ಲು ಮಾರ್ಗವಾಗಿ ತಲುಪುವಂಥ ಕಾಮಗಾರಿ 3,37,00,000 ರೂಪಾಯಿ ಕಾಮಗಾರಿ ಆಗಿರ್ತದ. ಆ ಕಾಮಗಾರಿಯನ್ನು ಯಾವತ್ತೂ ಕಳಪೆ ಮಟ್ಟದಲ್ಲಿ ಮಾಡಬಾರ್ದು. ಪುನರ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು. ಜೊತೆಗೆ ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ, ವಾಹನ ಸಂಚಾರಕರಿಗೆ ಅನುಕೂಲ ಮಾಡಿಕೊಡಬೇಕಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಸಂಘಟನೆಗಾರರು ನಾವು ಕೇಳಕತ್ತೀವಿ. ಈಗ ಅವ್ರಿಗೆ ಅನ್ನೋದು ಒಂದು ಬಿಡ್ರಿ, ಅವ್ರು ತೋರಿಸಿದೆ ನಿಮ್ಗೆ. ಈಗ ಕೇಳಿದ್ರಿ, ಇವ್ರು ಬಂದು ನಾನು ತೋರಿಸಿದೆ ಎಷ್ಟೈತೆ ನೋಡ್ರಿ ಏನಂತ ಪ್ರಾವಿಷನ್ ಕೇಳಿದ್ರು, ತೋರಿಸಿದೆ ಎಷ್ಟೈತೆ ಏನೈತೆ. ಗ್ರಾಮದವ್ರು ಬೇಕಲ್ಲ ಇಲ್ಲಿ ಎಸ್ಟಿಮೇಟ್ ಮಾಡಕ್ಕೆ, ಯಾರು ಟ್ರೈ ಮಾಡಿದವರು ಗ್ರಾಮದವ್ರು ಕರ್ಕೊಂಬಂದು ಮಾಡಿಸ್ಬೇಕಲ್ರಿ ಎಸ್ಟಿಮೇಟ್. ಇಲ್ಲಿ ಬೇಕಲ್ಲ ಸಾರ್ವಜನಿಕರು MLA ಸಾಹೇಬ್ರ ಹತ್ರ ಹೋದ್ಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರನ್ನ ಪ್ರಾವಿಷನ್ ಸ್ಪಾಟ್ ವಿಸಿಟ್ ಮಾಡಿ ಎಸ್ಟಿಮೇಟ್ ಮಾಡ್ಬೇಕಲ್ಲ. ಬೆಳೆಯೋದು ತೆಗೆಯೋದು ಹಾಕೋದಾಕೆ ಬರೀ 11 ತಿಂಗಳು ಪ್ರಾವಿಷನ್ ಇದೆ. 11 ತಿಂಗಳು ಮಾಡಿದ್ರೆ ಕಾಮಗಾರಿ ಮುಗಿಸ್ಬೇಕು. ಯಾವ್ದು 1 ತಿಂಗಳು ಇಷ್ಟು ಏನು ಮಾಡಿದ್ರಿ ನೀವು? ಮಾಡ್ಕೊಂಡು ಬಂದಿಲ್ಲನ್ರಿ, ಕಾಂಪ್ಯಾಕ್ಷನ್ ಆಗ್ಬೇಕ್ರಿ, ಸೆಟ್ ಆಗ್ಬೇಕು, ಅದಕ್ಕೆ ಟೈಮ್ ಬೇಕ್ರಿ. ಒಂದೇ ಏಟಿಗೆ ಹಾಕಂತಂದ್ರೆ ಹಾಕಕ್ಕಲ್ಲ, ಸೆಟ್ ಆಗ್ಬೇಕು, ಕಾಂಪ್ಯಾಕ್ಷನ್ ಅವ್ರ ಹತ್ರ ಮಾಡ್ಸೋ ಜವಾಬ್ದಾರಿ ನಮ್ದು. ಇಲ್ಲ ಅಂದ್ರೆ ಅವಾಗ ಅವ್ರ ಕಡೆಯಿಂದ ಮಾಡ್ಸೋ ಜವಾಬ್ದಾರಿ ನಮ್ದು. ಆಮೇಲೆ ಇವ ಇರೋದಿಲ್ಲ, 5 ವರ್ಷ ಅವ್ರು ಟೆಂಡರ್
ಚೆನ್ನಾಗೈತ್ರಿ, ಏನಾಯ್ತಿಲ್ಲ, ಚೆನ್ನಾಗಿತ್ತು ರೋಡ್. ನಾವು ಅಡ್ಡಾಡ್ತೀವಿ, ನಾವು ಇದೇ ರೋಡಿಗೆ ಅಡ್ಡಾಡೋದೆ. ಇನ್ನು 10 ವರ್ಷ ಬರ್ತಿತ್ತು ಆ ರೋಡ್. ನಾವು ಕಿತ್ತೆ ಹಾಕಿ ಎಸ್ಟಿಮೇಷನ್ ಮಾಡ್ಕೊಂಡು ಕೀಸಿಗೆಲ್ಲ ಕೆಲಸ ಮಾಡೋದಿಲ್ಲ. ಚೆನ್ನಾಗಿರಲ್ರಿ ಅದು. ಸಾಹೇಬ್ರ ಹತ್ರ ಗಮನಕ್ಕೆ ಹೋಗಿರ್ತೈತ್ರಿ. ಇಲ್ಲಿಂದ ನೀವು ಊರಾಗಿನ ಜನರೇ ಹೇಳಿರ್ತಾರಲ್ಲ, ಅವ್ರ ಕಡೆಯಿಂದಾನೇ ಪ್ರಾವಿಷನ್ ಕೊಡ್ತಾರೆ. ಮತ್ತೆ ಎಸ್ಟಿಮೇಟ್ ಏನ್ ಗೊತ್ತ್ರಿ ಯಾರು ಹೋಗಿದ್ ಅಲ್ಲ. ನಾ ಹೇಳಕತ್ತೀನಲ್ರಿ, ಶಾಸಕರ ಕಡೆಯಿಂದ ಬಂದಿರ್ತೈತೆ. ಅವ್ರು ಊರಾಗಿನ ಜನರು ಯಾರು ಹೇಳಿರ್ತಾರ? ಯಾರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರಲ್ರಿ, ನಮ್ಮ ರೋಡ್ ಹಾಳಾಗೈತೆ ಅಂತ, ನಮ್ಮ ರೋಡ್ ಯೋಜನೆ ಹಣ ಲೂಟಿ ಹಾಕತ್ತದ ಇಲ್ಲಿ. ನಾವೇನು ಕೇಳ್ರಿ, ಅಧಿಕಾರಿಗಳು ಜೋಬ್ ತುಂಬಾಕತ್ತದ. ಆಮೇಲೆ ಗುತ್ತೇದಾರರು ಜವಾಬ್ ತುಂಬಾಕತ್ತದ. ಇಲ್ಲಿ ಸಾರ್ವಜನಿಕರ ಹಣನ ಸಾರ್ವಜನಿಕ ಹಣ ಪೋಲ್ ಆಗ್ತಿದೆ, ಲೂಟಿ ಮಾಡ್ತಾ ಇದೆ, ಅಧಿಕಾರಿಗಳು ಮಾಡ್ತಾ ಇದೆ, ಜೊತೆಗೆ ಗುತ್ತೇದಾರರು ಮಾಡಕತ್ತಿದೆ ಇಲ್ಲಿ. ಹೌದು, 6 ತಿಂಗಳಿಗೆ ಬರಲ್ರಿ. 6 ತಿಂಗಳಿಗೆ ಮಾಡ್ಕೊಂಡ್ ಬಂದಿರಿ ಅಲ್ಲೆಲ್ಲ. ಬರ್ರಿ ಓಂ ಬರ್ರಿ ಅಲ್ಲಿಗೆ ಅದ್ರ ಮೇಲೆ ಹಾಕ್ಕೊಂತ ಬಂದಿರಿ ನೀವು. ಹೇಳ್ಬೇಡ್ರಿ, ಅದೇ ಮಾಡಿರಿ. ಡೆಸ್ಕ್ ಮೇಲೆ ಹೆಂಗ್ ಹಾಕಿರಿ ಅಂತ ನಿಮ್ಗೆ ತೋರಿಸ್ತಾರೆ.